ಈ ವ್ಯವಸ್ಥೆ ಏನಪ್ಪ ಎಲ್ಲಿ ಬಂದೋಯ್ತು ಅಂತ. ಅಂದರೆ ಭಾರತದ ಸಂಸದೀಯ ವ್ಯವಸ್ಥೆ ನಾಶ ಆಗಿ ಹೋಗ್ತದೆ. ನಾನು ಈ 362 ಸೀಟ್ ಯಾಕೆ ಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದು. ಸಿಂಪಲ್. ಇದನ್ನು ಕ್ಷೇತ್ರ ಮರು ವಿಂಗಡಣೆ ಮಾಡೋ ಜೊತೆಗೆ ಅಂದರೆ ಡಿಲಿಮಿಟೇಷನ್ ಮಾಡೋದರಿಂದಾಗೆ ಸಹಜವಾಗಿ 800 ಮೇಲ್ಪಟ್ಟು ಸೀಟುಗಳಾಗೋದ್ರಿಂದ MP ಗಳ ಸೀಟ್ ಆಗೋದ್ರಿಂದ ಉತ್ತರ ಭಾರತಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರಲ್ಲಿ ಹೆಚ್ಚು MP ಗಳಾಗೋದ್ರಿಂದ ಸಹಜವಾಗಿ ಅವ್ರಿಗೆ ಮೆಜಾರಿಟಿ ಬೇಕಂತ ಏನು ಸೀಟುಗಳಿದ್ದಾವೆ ಅಥವಾ ಮೆಂಬರ್ಸ್ ಇದ್ದಾರೆ ಅಥವಾ MP ಗಳ ಸೀಟುಗಳಿದ್ದಾವೆ ಅವ್ರಿಗೆ ಲಭ್ಯ ಆಗೋ ಸಾಧ್ಯಗಳು ಹೆಚ್ಚಿದ್ದಾವೆ. ಯಾಕಂದರೆ ಉತ್ತರ ಭಾರತದ ಬೆಳೆದಲ್ಲಿ ಇವತ್ತು ಡಾಮಿನೆಂಟ್ ಯಾರಪ್ಪ ಅಂದ್ರೆ BJP. ಶಾಶ್ವತವಾಗಿ BJP ಆಯ್ಕೆ ಆಗ್ತಾ ಹೋಗ್ಬೇಕು. ದಕ್ಷಿಣದವ್ರು ನಮ್ಗೆ ಮತ ಹಾಕಲಿ ಬಿಡಲಿ ಹೇಳಿದೆ. ನಮ್ಗೆ 80-20 ಮಾಡಿದರು. 80-20 ಅಂದ್ರೆ ಗೊತ್ತದ, ಮುಸ್ಲಿಮ್ ವೋಟ್ ಹಾಕಿದ್ರು ಒಟ್ಟು ಬಿಟ್ಟು ಒಟ್ಟಪ್ಪ ಬೇಕಾಗಿಲ್ಲ ನಮಗೆ, ನಾವು ಹಾಕ್ತೀವಿ ಅಂತೇಳಿ 80-20 ಕೇಳಾಡಿದ್ರು. ಅದ್ರಲ್ಲಿ ಗೆದ್ದರು. ಹಿಂದುತ್ವವಾದ ನೆಲಗಟ್ಟಿನಲ್ಲೇ ಈಗಾಗಲೇ ಅದ್ರ ಬದಲು ಹೇಳೋ ಅವಶ್ಯಕತೆ ಇಲ್ಲ ಏನಾಗಿದೆ ಈ ದೇಶದಲ್ಲ ಪರಿಸ್ಥಿತಿ ಅಂದರೆ. ನಮ್ಮ ಮುಸಲ್ಮಾನರು ಹೋಟ್ ಬೇಡಪ್ಪ. ಹಾಗೆ ಇವತ್ತು ದಕ್ಷಿಣ ಭಾರತದ ಹೋಟ್ ನಮ್ಗೆ ಬೇಕಾಗಿಲ್ಲ, ನಮ್ಮ ಉತ್ತರ ಭಾರತದಾಗ ನಾವು ಆಗ್ತೀವಪ್ಪ ಅಂತೇಳಿ ತಮ್ಮ ಒಂದು ಬೆಡ್ ತಯಾರು ಮಾಡ್ತಾ ಇದ್ದಾರೆ. ಈಗಾಗಲೇ EVM ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಏನೂ ಬದಲಾಗಲಿಲ್ಲ. VVPAT ಜೋಡಿಸ್ಬೇಕಂದ್ರು ಅದು ಏನಾಗಲಿಲ್ಲ. ಎಲ್ಲೋ ಒಂದಕ್ಕೆ ಕ್ಯಾಶುವಲ್ ಮಾಡಿದಂಗೆ ಮಾಡಿದರು. ಒಂದು ಬ್ಯಾಲೆಟ್ ಪೇಪರ್ ತರಬೇಕಂತಂದ್ರು ಅದು ಆಗಲಿಲ್ಲ. ಇನ್ನು ಏನು ಉಳಿದಪ್ಪ. ಅದರ ನಂತರ ಇಡೀ ಚುನಾವಣಾ ಒಂದು ವ್ಯವಸ್ಥೆಯನ್ನು ಬದಲು ಮಾಡಿಬಿಟ್ರು. 2-1ರಿಂದ ನಿರಂತರವಾಗಿ ಚುನಾವಣಾಧಿಕಾರಿ ಇವರು ಹೇಳಿದವರು ಆಗಬೇಕು ಅಂತ ನೋಡ್ಕೊಂಡ್ಬಿಟ್ರು. ಇವತ್ತು ಜ್ಞಾನೇಶ್ ಕುಮಾರ್ ಅವರು ಇವತ್ತು SIR ಮೂಲಕ ಏನು ಮಾಡ್ತಾಯಿದ್ದಾರೆ ಕರ್ಮದ ನಾವು ಶುದ್ಧೀಕರಣ ಮಾಡ್ತೀವಿ ಅಂತೇಳಿ ಇವತ್ತು ಇಡೀ ಪ್ರತಿಯೊಂದು ರಾಜ್ಯದಲ್ಲೇ ನೋಡ್ರಿ. ಈಗಾಗಲೇ ಬಿಹಾರದಲ್ಲೇ ಹೆಚ್ಚು ಕಡಿಮೆ 89 ಲಕ್ಷ ಕಟ್ ಮಾಡಿದರು. ನಮ್ಮ ಕರ್ಮದನ ವೆಸ್ಟ್ ಬೆಂಗಾಲ್ದಲ್ಲೇ ಅಲ್ಲೂ 90 ಲಕ್ಷ ಕಟ್ ಆಗೋದ್ರಲ್ಲಿ 27 ಲಕ್ಷ ಜನರ ಲಾಸ್ಟ್ ಟೈಮ್ ಮತ ಹಾಕಿದ್ದಿತ್ತು ಅವರು ಸಹಿತ ಡಿಲೀಟ್ ಮಾಡಿ ಹೋಗ್ಬಿಟ್ರು. ಈಗ ಕರ್ನಾಟಕದಲ್ಲಿ ನಡೀತಾ ಇದೆ, ಮುಂಬರುವ ರಾಜ್ಯಗಳು ನಡೀತಾ ಇದೆ. ಆದರೆ ಒಂದು ಇಲ್ಲಿ SIT ಮಾಡಿದರೂ ಸಹಿತ ಕೇರಳದಲ್ಲಿ ಮತ್ತು ತಮಿಳುನಾಡಲ್ಲಿ ಯಾಕೆ ಎಕ್ಸ್ಪೆಕ್ಟ್ ಆಗಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅದರಿಂದಾಗಿ ಏನಾಗಿಬಿಡ್ತಪ್ಪ ಅಂದ್ರೆ ಸಹಜವಾಗಿ ಅಲ್ಲಿ ಆಯ್ತಲ್ರಿ SIR ಮಾಡಿದ್ರು ಗೆದ್ರಲ್ಲ ವಿರೋಧ ಪಕ್ಷಗಳು ಅಂತ ಅವ್ರು ಸಮಾಧಾನ ಹೇಳ್ಕೊಳ್ಬೋದು. ಬಟ್ ಇದೆಲ್ಲ